ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದಿನ ದುಬಾರಿ ವೈದ್ಯಕೀಯ ಜಗತ್ತಿನಲ್ಲಿ ಹಣಕ್ಕಿಂತ ಮಾನವೀಯತೆಗೆ ಬೆಲೆ ಕೊಡುವ ಅಪರೂಪದ ವೈದ್ಯರೊಬ್ಬರು ನಮ್ಮ ಕಣ್ಮುಂದಿದ್ದಾರೆ. ಅವರೇ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಡಾಕ್ಟರ್ ಎನ್ ಬಾಳಿ. ಕೇವಲ 10 ರೂಪಾಯಿಯ ಶುಲ್ಕದಲ್ಲಿ ಬಡವರ ಪಾಲಿನ ಸಂಜೀವಿನಿಯಾಗಿ ಇವರು ಗುರುತಿಸಿಕೊಂಡಿದ್ದಾರೆ. ದಶಕಗಳ ಹಿಂದೆ ಸಣ್ಣದಾಗಿ ಆರಂಭವಾದ ಇವರ ಈ ಚಿಕಿತ್ಸಾಲಯ ಇಂದು ಸಾವಿರಾರು ಜನರ ಜೀವನದ ಭರವಸೆಯ ಕೇಂದ್ರವಾಗಿದೆ. ಹಣವೇ ಮುಖ್ಯವಲ್ಲ, ರೋಗಿಯ ಆರೋಗ್ಯವೇ ಪರಮೋಚ್ಚ ಎಂಬುದು ಇವರ ನಂಬಿಕೆ. ಆಸ್ಪತ್ರೆ ಬೆಳೆದು ಬಂದ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ಅದೆಷ್ಟೋ ಸವಾಲುಗಳನ್ನು ಮೆಟ್ಟಿ ನಿಂತು ಪ್ರತಿದಿನ ನೂರಾರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾ ಸೇವೆಯ ಧರ್ಮವೆಂದು ಪಾಲಿಸುತ್ತಿರುವ ಡಾಕ್ಟರ್ ಬಾಳಿ ಇಂದಿನ ಯುವ ಪೀಳಿಗೆಗೆ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ದೊಡ್ಡ ಸ್ಫೂರ್ತಿ. ನಮ್ಮ ವಾಹಿನಿಯೊಂದಿಗೆ ವೈದ್ಯರ ದಿನಾಚರಣೆಯ ಕುರಿತು ತಮ್ಮ ಆಸ್ಪತ್ರೆ ಬೆಳೆದು ಬಂದ ವಿವರಣೆಯನ್ನ ಕುರಿತು ಹಂಚಿಕೊಂಡಿದ್ದು ಹೀಗೆ ವೀಕ್ಷಕರೇ. ಪಲ್ಸ್ ಪೋಲಿಯೋ ಅಂತಂದ್ರೆ ಈ ಪೋಲಿಯೋ ಅಂತೂ ಇಲ್ಲಿ ಭಾರತದೊಳಗೆ ಮೊದಲು ಭಾಳ ಇತ್ತು. ಈಗ ಪಲ್ಸ್ ಪೋಲಿಯೋ ಪ್ರೋಗ್ರಾಮನ್ನ ನಮ್ಮ ಭಾರತ ಸರ್ಕಾರದವರು ಶುರು ಮಾಡಿ ಈಗ ಪಲ್ಸ್ ಪೋಲಿಯೋ ಕಂಟ್ರೋಲ್ ಆಗಿದೆ. ಅದಕ್ಕೆ ಮುಂದೆ ಪೋಲಿಯೋ ಹಬ್ಬಬಾರ್ದು ಅಂತ ಹೇಳಿ ಇದನ್ನೊಂದು ವ್ಯವಸ್ಥೆ ಕಾರ್ಯಕ್ರಮವನ್ನು ಸರ್ಕಾರದವರು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಎಲ್ಲ ಸಾರ್ವಜನಿಕರು ಇದಕ್ಕೆ ಕೋಆಪರೇಷನ್ ಕೊಡಬೇಕು. ತಮ್ಮ ಮಕ್ಕಳಿಗೆ 5 ವರ್ಷ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋನ್ನು ದಯಮಾಡಿ ಹಾಕಿಸ್ಬೇಕು. ಇದರ ಇನಾಗ್ರೇಷನ್ ಅಂತ ಮಾನ್ಯ ಆಗಿದೆ. ಈಗೂ ಕೂಡ 1 ತಿಂಗಳವರೆಗೆ ಇದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೀತದೆ. ಮನೆಗೂ ಕೂಡ ನಮ್ಮ ಸಿಬ್ಬಂದಿ ಬರ್ತಾರೆ. ಅವ್ರಿಗೆ ನೀವು ಸಹಾಯ ಮಾಡಿ ನಿಮ್ಮ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸನ್ನು ಹಾಕಿಸ್ಕೋಬೇಕಂತ ಹೇಳಿ ನಾ ಈ ಮೂಲಕ ವಿನಂತಿಸುತ್ತೇನೆ. ವೈದ್ಯರ ದಿನಾಚರಣೆ ಅಂದ್ರೆ ಇದು ಬಂಗಾಳದೊಳಗೆ ಒಬ್ರು BC ರಾಯ್ ಅಂತ ಹೇಳಿ ಡಾಕ್ಟರ್ ಇದ್ರು. ಅವ್ರು ಫೇಮಸ್ ಆಗಿದ್ರು. ನಮ್ಮ ನಂತರ ಬಂಗಾಲದ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವ್ರು ನೆನಪಿಸಲು ಅವರು ಜುಲೈ 1ನೇ ತಾರೀಕು ಅವ್ರ ಬರ್ತ್ಡೇ, ಮತ್ತು ಅವರು ಸ್ವರ್ಗಸ್ಥರಾದದ್ದು ಕೂಡ ಜುಲೈ 1ನೇ ತಾರೀಕನೇ. ಅದಕ್ಕೆ ಈ ಸವಿನೇ ಅವ್ರದ್ದು ನೆನಪಿನ ಸಲುವಾಗಿ ಜುಲೈ 1ನೇ ತಾರೀಕು ಡಾಕ್ಟರ್ಸ್ ಡೇ ಅಂತೇಳಿ ಆಲ್ ಓವರ್ ಇಂಡಿಯಾ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಷ್ಟೇ. ನಾವು ಕೂಡ ವೈದ್ಯ ದಿನಾಚರಣೆ ಅಂಗವಾಗಿ ವೈದ್ಯರು ಯಾವ ರೀತಿ ಅವರು BC ರಾಯ್ ಅವರು ಪಾಪ ಬಡವರ ಸಲುವಾಗಿ ಒಂದು ಹಾಸ್ಪಿಟಲ್ ತೆಗೆದ್ರು. ಅವ್ರ ಸಲುವಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಅದಕ್ಕೆ ನಾನು ವೈದ್ಯರಲ್ಲಿ ವಿನಂತಿಸುತ್ತಾರೆ ಏನಂತಾರೆ, ಎಲ್ಲರೂ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು, ಬಡವರಿಗೆ ನ್ಯಾಯ ಕೊಡಬೇಕು. ಏನು ಡಾಕ್ಟರ್ಸು ಒಂದು ದಿನಾಲೂ 1 ಅಥವಾ 2 ಪೇಷಂಟ್ ಪುಕ್ಕಟ್ಟೆ ಟ್ರೀಟ್ಮೆಂಟ್ ಮಾಡಿದರೆ ಅವ್ರಿಗೇನು ಹಾನಿ ಆಗೋದಿಲ್ಲ. ಅದನ್ನು ವೈದ್ಯರಲ್ಲಿ ನಾನು ವಿನಂತಿ ಏನಂತಂದರೆ ಬಡವರಿಗೆ ಒಂದು ಪುಕ್ಕಟ್ಟನ ಔಷಧೋಪಚಾರ ಮಾಡಬೇಕಂತ ಹೇಳಿ ನಾನು ಮತ್ತೊಮ್ಮೆ ಅವರಲ್ಲಿ ವಿನಂತಿಸುತ್ತೇನೆ. ಇನ್ನೊಂದು ಸಲ ಲಸಿಕೆ ಒಂದು ಪ್ರಶ್ನೆ ಬಂದಾಗ ಚಿಕ್ಕ ಮಕ್ಕಳಿಗೆ ಜ್ವರ ಇದ್ದಾಗ ಲಸಿಕೆ ಹಾಕ್ಸಿದ್ರೆ ಏನೋ ಪ್ರಾಬ್ಲಮ್ ಉಂಟಾಗ್ತದಲ್ಲ ನೋಡ್ರಿ, ಜ್ವರ ಇದ್ರೆ ಲಸಿಕೆ ಹಾಕೋದಿಲ್ಲ, ಜ್ವರ ಇಲ್ದಾಗ ಹಾಕ್ತಾರೆ. ಮತ್ತು ಅದು ಏನು ಹಾಕಿ ಇನ್ನೂ ತನಕ ಯಾವುದೇನು ಪ್ರಾಬ್ಲಮ್ ಏನಾಗಿಲ್ಲ. ಪಲ್ಸ್ ಪೋಲಿಯೋ ಹಾಕಿದ್ರೆ ಪಲ್ಸ್ ಪೋಲಿಯೋ ಡ್ರಾಪ್ಸ್ ಹಾಕಿದಕ್ಕೆ ಅಲ್ಲಿ ಏನು ಕೂಡ ಪ್ರಾಬ್ಲಮ್ ಆಗಿದೆ. ಆಸ್ಪತ್ರೆ ಬೆಳೆದು ಬಂದ ರೀತಿ ಯಾವ ತರ ಇದೆ ಸ್ವಲ್ಪ ಹೇಳಿ ಸರ್. ನಾನು ಸರ್ಕಾರಿ ನೌಕರಿ ಮಾಡ್ತಿದ್ದೆ. 67ರಲ್ಲಿ ಸರ್ಕಾರಿ ಜಾಯ್ನ್ ಆದ್ನೆ, ಸರ್ಕಾರಿ ನೌಕರಿ. ನಂತರ 98ರಲ್ಲಿ ನಾನು ನಿವೃತ್ತಿ ಹೊಂದಿ ಇದೊಂದು ನನ್ನ ಆಸ್ಪತ್ರೆಯನ್ನು ನಾನು ನಡೆಸ್ಕೊತಾ ಬಂದಿದ್ದೇನೆ. ಮೊದಲ ನನ್ನಲ್ಲಿ ಒಂದು 60-70 ಡೆಲಿವರಿ ಆಗ್ತಿದ್ದು ತಿಂಗಳಿಗೆ. ದಿನಾಲು ಒಂದು 100-120 ಪೇಷಂಟ್ ಮಾಡಿ ನೋಡ್ತಿದ್ದೆ. ಕೊರೋನಾ ಬಂದಿದ್ದಕ್ಕೆ ನಾನು ಒಂದು 2 ವರ್ಷ ಆಸ್ಪತ್ರೆ ಬಂದಿಟ್ಟೆ ನನಗೆ ವಯಸ್ಸಾದಿದ್ದಕ್ಕೆ. ಆವಾಗ ನಾವು ಈ ಡೆಲಿವರಿ ಮಾಡೋದು ಬಂದ್ ಮಾಡಿದ್ದೇವೆ. ಈಗಂತೀವರೇ ಹೊರ ರೋಗಿಗಳಷ್ಟೇ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೇವೆ. ಈಗೂ ಕೂಡ ಒಂದು 60-70 ಪೇಷಂಟ್ ದಿನಾಲು ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇನೆ. ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡ್ತಾ ಇದ್ದೇನೆ. ನಾನೇನು ಭಾಳ ತಗೊಳ್ಳೋದಿಲ್ಲ. ಪ್ರತಿ ಪೇಷಂಟಿಗೆ ಇಂಜೆಕ್ಷನ್ ಕೊಟ್ಟರೆ ಬರೀ 10 ರೂಪಾಯಿ ತೊಗೋತೀನಿ. ಹಾಗಾಗಿ ಬಡವರು ಭಾಳ ಬರ್ತಾರೆ ನಮ್ಮ ಹತ್ರ. ಮತ್ತು ಕೆಲವು ಪಾಪ ಪೂವರ್ ಪೇಷಂಟ್ ಬಂದರೆ ಅವ್ರಿಗೆ ಏನೋ ನಾನು ಚಾರ್ಜ್ ಮಾಡೋದಿಲ್ಲ, ಆಯ್ತಾ. ಮತ್ತು ಕೆಲವರಿಗಂತೂ ನಾನು ಸಲೈನನ್ನು ಕೂಡ ಪುಕ್ಕಟ್ಟೆ ಹಚ್ಕೊಡ್ತೇನೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಂದು ಇಚ್ಛೆ, ಒಮ್ಮೆ ಇಲ್ಲಿ ಕೆಂಗಾನೂರದಿಂದ ಈಗ ಒಂದು 2 ತಿಂಗಳಿಂದ ಕೆಂಗಾನೂರದಿಂದ ಒಬ್ಬ ಹೆಣ್ಮಗಳು 25 ವರ್ಷ ಇರಬೇಕು, ತಾಯಿ ಮಗಳು ಬಂದಿದ್ರು. ಅವ್ರಿಗೆ ವಾಂತಿ ಬೇದಿ ಭಾಳ ಇತ್ತು, ಭಾಳ ತ್ರಾಸಿತ್ತು. ಅವ್ರಿಗೆ ಹಂಗಾರೆ ಒಂದು ಸಲೈನ್ ಹಚ್ಬೇಕಾಕೈತೆಮ್ಮ, ಮತ್ತು ಹಚ್ಕೊಂಡು ಹೋಗ್ರಿಂದೆ. ಇಲ್ರಿ ನಾನು ನಾಳೆ ಬರ್ತೀನಿ ಅಂತಂದ್ರು. ನನಗೆ ಗೊತ್ತಾಯ್ತು ದುಡ್ಡು ಇಲ್ಲದಕ್ಕೆ ಅವ್ರು ನಾಳೆ ಬರ್ತೀನಿ ಅಂತಾರೆ. ನಾನು ಅವ್ರಿಗೆ ಪುಕ್ಕಟ್ಟನ ಹಚ್ಚಿ ಕಳಿಸಿದೆ. ಆ ಬಳಿಕ ಮರುದಿವ್ಸ 10ವರೆಗೆ ಅವಳು ಬಂದ್ಲು. ಮತ್ತೆ ಯಾಕಮ್ಮ ಇನ್ನೂ ಕಡಿಮೆ ಆಗಿಲ್ಲ? ಇಲ್ರಿ ಕಡಿಮೆ ಆಗೈತಿ. ಮತ್ತೆ ಯಾಕೆ ಬಂದೆ ಅಂದೆ. ಇಲ್ಲ ನಿಮ್ಮ ಬಿಲ್ ಕೊಡಕ್ಕೆ ಬಂದೇನೆ ಅಂತ ಅವಳು ಪಾಪ. ಅಂದ್ರೆ ಅವ್ರದ್ದು ನಿಯತ್ತು ನೋಡ್ರಿ, ಅದು ಅವಳ ನಿಯತ್ತನ್ನು ತೋರಿಸ್ತದೆ. ಇನ್ನೊಂದು ಹಣ್ಣಿಕೆರೆ ಅಂತದ, ಅಲ್ಲೊಬ್ರು ಹಣ್ಣಿಕೆರಿ, ಅವಳಿಗೆ ಒಬ್ಬಳು ಹೆಣ್ಮಗಳು ಬರ್ತಿದ್ಲು. ಅವಳಿಗೆ ಏಡ್ಸ್ ಆಗಿತ್ತು, ಟ್ರೀಟ್ಮೆಂಟ್ ತಗೋತಿದ್ಲು. ಆದ್ರೆ TB ಆಗಿತ್ತು ಅವಳಿಗೆ. ಅದ್ರ ಸಲ ಮೇಲೆ ಕೆಮ್ಮು ಬರ್ತಿತ್ತು. ಅದಕ್ಕೆ ಔಷಧ ಉಪಚಾರ ಮಾಡಬೇಕು.
ಬಂದ್ರು ಒಂದ್ಸಲ ತಾಯಿ ಮಗಳಿಗೆ ಒಂದು 13 ವರ್ಷ ಆಗಿರ್ಬೇಕು. ಅವ್ರ ಮಗಳು ಕರ್ದು ಮತ್ತೆ ಯಾರಿಲ್ಲ ನಮ್ಮ ನಿಮ್ ಕೂಡ ಮತ್ತೆ ನಿಮ್ ನೋಡಾಕಿಲ್ಲ. ಇಲ್ಲ ನಾವಿಬ್ಬರ ಅದೇವ್ರಿ, ಗಂಡು ಸತ್ತಾನ ಮತ್ತೆ ಗಂಡು ಮಕ್ಕಳಂತಿಲ್ಲ ಇಲ್ಲ, ಅದಕ್ಕೆ ಇಬ್ಬರ ಬಂದೇವ್ರು. ನಾನೇ ಇಂಜೆಕ್ಷನ್ ಪುಕ್ಕಟ ಮಾಡಿ ಅಲ್ಲಿ ನಮ್ಮ ಬಾಜು ಮೆಡಿಕಲ್ ಶಾಪ್ನಾಗ ನಾನ ದುಡ್ಡು ಕೊಟ್ಟು ಔಷಧ ಕೊಡ್ಸಿದೆ. ಹಿಂಗಾಗಿ ತಿಂಗಳಿಗೆ ಒಂದ್ಸಲ 2 ಸಲ ಬರ್ತಿದ್ಲು ಅವಳು. ಈಗ ಒಂದು 4 ವರ್ಷ ಆಯ್ತು ಬಂದಿಲ್ಲ. ಆ ಬೆಳಕ ಅವ್ರ ಮಗಳು ಈಗ ಒಂದು 2 ವರ್ಷದಿಂದ ಬಂದಿದ್ಲು. ಏನಾತಮ್ಮ ಇಲ್ಲ ತಾಯಿ ತೀರ್ಕೊಂಡ್ರಿ ಸರ್ ಅಂತ ಅಂದ್ಲು. ಅವಳಿಗೆ ಯಾರು ಇದ್ದಿದ್ದಿಲ್ಲ, ದೊಡ್ಡವಾಡದೊಳಗೆ ಯಾರ್ದೋ ಮನೆಯಾಗಿದ್ರು. ನಾನು ಮತ್ತು ಧಾರವಾಡದೊಬ್ರು NGO ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಅವ್ರು ಕಳಿಸ್ರಿ, ನಾವೆಲ್ಲ ಅದಕ್ಕೆ ಎಜುಕೇಶನ್ ಕೊಡ್ತೀವಿ, ಅವ್ರು ಸಾಕ್ತೀವಿ ಅಂತಂದ್ರು. ಆದ್ರೆ ಆಕೆ ಹುಡುಗಿ ಹೋಗ್ಲಿಕ್ಕೆ ತಯಾರಾಗ್ಲಿಲ್ಲ. ಆ ಬೆಳಗ್ಗೆ ಬರ್ಲಿಲ್ಲ ನನ್ನ ಹತ್ರ ಅವ್ರು. ಸರ್, ಬೈಲಹೊಂಗಲ ಭಾಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 10 ವೈದ್ಯರಿಂದ ಖ್ಯಾತರಾಗಿದ್ದೀರಿ. ಇಲ್ಲಿವರೆಗೆ ತಾವು ಒಂದು ವಯಸ್ಸಾದ್ರೂ ಸಹ ಅಥವಾ ವೈದ್ಯ ವೃತ್ತಿ ಮಾಡ್ತಾ ಇದ್ದೀರಿ. ನಿಮ್ಗೆ ರೋಗಿಗಳಲ್ಲಿ ಯಾವ ರೀತಿ ಸಂತೃಪ್ತ ಭಾವ ಮೂಡಿಲ್ಲ? ರೋಗಿಗಳು ಸೇವೆ ಮಾಡುವ ಏನಂದ್ರೆ 10 ಬೈಲಹೊಂಗಲದಲ್ಲಿ 10 ವೈದ್ಯರಿಂದ ಖ್ಯಾತರಾಗಿದ್ದೀರಿ. ಹಿರಿಯ ವಯಸ್ಸಾದ್ರೂ ಸರ್, ಹಿರಿಯ ವಯಸ್ಸಾದ್ರೂ ಒಂದು ವೈದ್ಯ ವೃತ್ತಿಗೆ ತಾವು ಕಲಿತಾಗಿದ್ದೀರಿ. ರೋಗಿಗಳ ಸೇವೆ ಮಾಡೋದು ಯಾವ ರೀತಿ ಸಂತೃಪ್ತ ಭಾವ ಮೂಡಿಸ? ಅಲ್ಲ, ಆದ್ರೆ ನಾನು ಬಡತನದೊಳಗೇನೆ ಇದ್ದೆ. ಧಾರವಾಡ ಮುರುಘಾ ಮಠದಾಗಿದ್ದನ ಕಲ್ತಿದ್ದೀನಿ. ಅದಕ್ಕೆ ಬಡತನ ಏನ್ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೆ ನಮ್ಗೆ ಹೆಂಗಾರು ಪೆನ್ಷನ್ ಬರ್ತದೆ, ಇದ್ರ ಸಾಕಿಸ್ತಾ ಇದೆ. ಸರ್, ಎಲ್ಲರೂ ಪಾಲ್ಗೊಂಡಿದ್ದಾರೆ ಸರ್ ವೈದ್ಯರು ಬೈಲಹೊಂಗಲದಲ್ಲಿ, ಬೇರೆ ಬೇರೆ ಕಡೆಯಲ್ಲಿ. ತಮ್ಮ ಚಿಕ್ಕ ಕೊಠಡಿಯಲ್ಲಿ ನಾವು ಈ ಏನಾದ್ರು ಆಸ್ಪತ್ರೆ ನಡೆಸ್ತಾ ಇದ್ದಾರೆ ಸರ್. ನಮ್ಮ ಚಿಕ್ಕ ಕೊಠಡಿಯಲ್ಲಿ ನಡೆಸ್ತಾ ಇದ್ದಾರೆ ಸರ್. ಇನ್ನಾದ್ರೂ ಚಿಕ್ಕ ಕೊಠಡಿಯಲ್ಲಿ ನಡೆಸ್ತಾ ಇದ್ದಾರೆ, ಬೇರೆ ವೈದ್ಯರೆಲ್ಲ ಪಾಲ್ಗೊಂಡಿದ್ದಾರೆ, ಅಪ್ಡೇಟ್ ಆಗಿದ್ದಾರೆ. ಅಲ್ಲ, ನಾವೇನ್ ಪರಿ OPD ಟ್ರೀಟ್ಮೆಂಟ್ ಕೊಡ್ತೇವೆ, ಮತ್ತೆ ಜನ ಆರಾಮ ಆಗ್ತಾ ಇದಾರೆ. ಅದ್ರ ಸಲುವಾಗಿ ನನ್ನ ಹತ್ರ ಬರ್ತಾರೆ. ನಾ ಏನ್ ದೊಡ್ಡ ಹಾಸ್ಪಿಟಲ್ ಕಟ್ಟಬೇಕಂತೇನಿಲ್ಲ. ಎಲ್ಲಿಂದ ಬರ್ತಾರೆ ಸರ್ ತಮ್ಮ ಆಸ್ಪತ್ರೆಗೆ? ನಮ್ಗೆ ಇವನ್ ಹೇಳ್ಬೇಕಿತ್ತು, ಸುತ್ತ ಕಡೆ ಹಳ್ಳಿಯಿಂದ ಬರ್ತಾರೆ. ಈಗ ಒಂದು ಧಾರವಾಡ ಕಡೆಯಿಂದ ಹಳ್ಳಿಯಿಂದ ಬರ್ತಾರೆ. ಯಾರು ಗೋನ್ಕೊಪ್ಪ ಅಂತದ ಹೆಬ್ಬಾಳ ಅಂತಾರೆ, ಹೆಬ್ಬಳ್ಳಿ ಗೋನ್ಕೊಪ್ಪ, ಹೆಬ್ಬಳ್ಳಿ ಅಲ್ಲಿದ ಬರ್ತಾರೆ. ಮತ್ತೆ ಕಲ್ಗಟ್ಟಿ ಕಡೆಯಿಂದ ಬರ್ತಾರೆ, ಬೆಳಗಾವಿ ಕಡೆಯಿಂದನೂ ಬರ್ತಾರೆ. ಇವತ್ತಿನ ಸೌದತ್ತಿಂದ ಇಲ್ಲಿ ಪೇಷಂಟ್ ಬರ್ತಾರೆ ನಮ್ಮ ಹತ್ರ ತೋರ್ಸಕ್. ಒಬ್ಬರೇ ಸರ್ ನಿಮ್ಮ ಸಹಾಯಕರಿದ್ದಾರೆ ಸರ್? ಏನಿಲ್ಲ, ನಮ್ ಸಹಾಯಕರ ಅಂದ್ರೆ ಪಾಪ ಅಟೆಂಡರ್ಸ್ ಅದಾರ, 3 ಜನ ಅದಾರ. ಹೆರಿಗೆಲ್ಲ ಈಗ ಕೊರೋನಾದಿಂದ ನಾವು ಬಂದ್ ಮಾಡಿದ್ವಿ ಹೆರಿಗೆ. ಕೊರೋನಾ ಆದ ನಂತರ ನಾವು ಹೆರಿಗೆ ಮಾಡಿಸ್ಕೋದಿಲ್ಲ. ಅಂದ್ರೆ ಈ ಒಳ ರೋಗಿಗಳನ್ನ ಇಡುವುದನ್ನ ಬಂದ್ ಮಾಡಿಬಿಟ್ಟೇವೆ ನಾವು. OPD. ಮುಂದೆ ನಿಮ್ಮ ಕನಸು ಏನು ಸರ್? ಮುಂದೆ ರೋಗಿಗಳ ದೃಷ್ಟಿಯಲ್ಲಿ ನಿಮ್ಮ ಕನಸು ಏನಿದೆ ಸರ್? ನಿಮ್ಗೆ ಏನು ಕನಸು ಏನಿದೆ? ಏನಿಲ್ಲ, ರೋಗಿಗಳನ್ನ ನಮ್ದು ಏನ್ ಕೈಲಿ ಆದಷ್ಟು ನಾವ್ ಹೆಲ್ಪ್ ಮಾಡ್ಬೇಕು ಅವ್ರಿಗೆ. ಅದಕ್ಕೆ ನಮ್ ಕೈಲಿ ಹೆಲ್ಪ್ ಮಾಡ್ತೇವಿ. ಮತ್ತ ನನ್ನ ಇದ್ರ ಪ್ರಕಾರ ಎಲ್ಲರೂ ನಮ್ಮಲ್ಲಿ ಬಂದವರೆಲ್ಲ ಆರಾಮಾಗಿ ಹೋಗಿದ್ದಾರೆ. ನಂದು ಪ್ರಶಸ್ತಿ ಏನ್ ಬಂದಿಲ್ಲ ನನಗೆ. ಅಂದ್ರೆ ನಮ್ದು IMA ಅಂತದೆ, ಅವ್ರ ನಮಗೇನೋ ಇದನ್ನು ಪ್ರಶಸ್ತಿ ಒಂದು ಕೊಟ್ರು ಈಗ ಅಬೌಟ್ 15 ವರ್ಷದ ಹಿಂದೆ. ಆ ಬಳಿಕ ಹೀಗೆ ನಮ್ದೇನೋ TV ಒಳಗೂ ಬಂತು, ಹಿಂಗ್ ಡಾಕ್ಟರ್ 10 ರೂಪಾಯಿದ ಡಾಕ್ಟರ್ ಅಂತ ಕೆಲವು ನ್ಯೂಸ್ ಪೇಪರ್ದೊಳಗೂ ಬಂದದೆ. ಅದೇ ಹೇಳಿನಿಲ್ಲ, ದಿವ್ಸಕ್ಕೆ ಒಂದು 60 ರಿಂದ 70 ಪೇಷಂಟ್ ಬರ್ತಾರೆ. ನಾವು ಬೆಳಿಗ್ಗೆ 10 ಬರ್ತೇನೆ, 3-3:30 ಮುಗಿಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್.